ಅಧ್ಯಾಯ 1 ಶ್ಲೋಕ 11. 10ನೇ ಶ್ಲೋಕದಲ್ಲಿ ದುರ್ಯೋಧನ ಭೀಷ್ಮರ ಸಾಮರ್ಥ್ಯ ಹೊಗಳಿದ ಮೇಲೆ ಬೇರೆ ಎಲ್ಲರಿಗೂ ಎಲ್ಲೋ ನೋವಾಗುತ್ತೆ ಅಂತ ಈ ಶ್ಲೋಕದಲ್ಲಿ ಉಳಿದವರ ಸಾಮರ್ಥ್ಯದ ಬಗ್ಗೆ ದುರ್ಯೋಧನ ಮಾತಾಡ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ಒಂದೊಂದು ಗುಂಪುಗಳಿಗೆ ಕಾರ್ಯತಂತ್ರದ ಯೋಜನೆ ಅಲೋಡ್ ಮಾಡಿರುತ್ತಾರೆ. ಆ ಗುಂಪುಗಳು ಅಲ್ಲೇ ನಿಂತು ಯುದ್ಧ ಮಾಡಬೇಕು, ಇಲ್ಲ ಯಾರನ್ನಾದರೂ ರಕ್ಷಣೆ ಮಾಡಬೇಕು. ಇಲ್ಲಿ ಭೀಷ್ಮರ ಸುತ್ತ ನಿಂತುಕೊಳ್ಳುವ ಗುಂಪುಗಳಿಗೆ ದುರ್ಯೋಧನ ಏನು ಹೇಳುತ್ತಿದ್ದಾನೆ ಅಂದರೆ, ನೀವು ನಿಮ್ಮ ಎಲ್ಲ ಸಪೋರ್ಟನ್ನು ಭೀಷ್ಮರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ವೈರಿ ಭೀಷ್ಮರ ಹತ್ತಿರ ಹೋಗೋಕ್ಕೆ ಆಗಬಾರ್ದು. ಆ ರೀತಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳುತ್ತಿದ್ದಾನೆ. ಭೀಷ್ಮರಿಗೆ ಮತ್ತು ದ್ರೋಣಾಚಾರ್ಯರಿಗೆ ಪಾಂಡವರ ಬಗ್ಗೆ ಅಪೇಕ್ಷೆ ಇದ್ದರೂ ಕೂಡ ಅವರು ತಮ್ಮನ್ನೇ ಸಪೋರ್ಟ್ ಮಾಡುತ್ತಾರೆ ಅಂತ ದುರ್ಯೋಧನ ನಂಬಿದ್ದ. ಯಾಕಂದರೆ ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ದ್ರೌಪದಿಗೆ ಅನ್ಯಾಯ ಆಗುವಾಗ ಅವರಿಬ್ಬರು ಮೌನವಾಗಿದ್ದರು. ಇದೇ ತರಹ ಅವರು ಇಲ್ಲಿಯೂ ಸಪೋರ್ಟ್ ಮಾಡ್ತಾರೆ ಅಂತ ದುರ್ಯೋಧನ ತಿಳಿದ. ಹರೇ ಕೃಷ್ಣ. ರಾಧೆ